ಮ್ಯಾಥ್ಸ್ ಮೇಲ ಮ್ಯಾಥಮೆಟಿಕ್ಸ್ ಚಾಪ್ಟರ್ 1 ಶೇಪ್ಸ್ ಅರೌಂಡ್ ಅಸ್ ನಮ್ಮ ಸುತ್ತಲಿನ ಆಕೃತಿಗಳು. ಈ ವಿಡಿಯೋದಲ್ಲಿ ಶೇಪ್ಸ್ ಅರೌಂಡ್ ಅಸ್ ಅನ್ನ ನೋಡೋಣ. ಈ ಚಾನಲ್ ಅನ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ನೋಡ್ರಿ, ದೀಕ್ಷಾ ವಾಂಟೆಡ್ ಟು ಗೋ ಟು ಅ ಬಿಗ್ ಸಿಟಿ ಡ್ಯೂರಿಂಗ್ ಹರ್ ಸಮ್ಮರ್ ಹಾಲಿಡೇಸ್. ದೀಕ್ಷಾ ಅವಳ ರಜಾ ದಿನಗಳಲ್ಲಿ ದೊಡ್ಡ ಪಟ್ಟಣಕ್ಕೆ ಹೋಗಬೇಕೆಂದು ಬಯಸಿದ್ದಾಳೆ. ಹರ್ ಫಾದರ್ ಟುಕ್ ಹರ್ ಟು ದೆಹಲಿ. ಅವಳ ತಂದೆಯವರನ್ನ ದೆಹಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. And they visited many old and new interesting monuments like the Indian Gate, Qutub Minar, Safdarjung Tomb, Akshardhama, the National Museum, Jantar Mantar and Sansad Bhavan. ಇಷ್ಟೆಲ್ಲ ನೋಡಿದ್ರು ಅವರು. ಇಲ್ಲಿ ನೋಡ್ರಿ, ನೆಕ್ಸ್ಟ್. Now she is trying to make a model of India Gate. ಅವಳು ಇಂಡಿಯಾ ಗೇಟ್ ನ ಮಾಡೆಲ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಇಲ್ಲಿ ನೋಡ್ರಿ, ಇದು ಇಂಡಿಯಾ ಗೇಟ್. ಯೂಸಿಂಗ್ ಹರ್ ವುಡನ್ ಬ್ಲಾಕ್ಸ್. ಅವಳು ಕಟ್ಟಿಗೆಯ ತುಂಡುಗಳಿಂದ, ವುಡನ್ ಬಾಕ್ಸ್ ಮೀನ್ ಕಟ್ಟಿಗೆ ತುಂಡುಗಳಿಂದ ಆ ಮಾಡೆಲ್ ಅನ್ನ ಮಾಡಬೇಕು ಎಂದು ಬಯಸಿದ್ದಾಳೆ. ಟ್ರೈ ಟು ಮೇಕ್ ಅ ಮಾಡೆಲ್ ಆಫ್ ಬಿಲ್ಡಿಂಗ್ ಆಸ್ ಶೋನ್ ಹಿಯರ್ ಯೂಸಿಂಗ್ ಬ್ಲಾಕ್. ಅವಳು ಮಾಡ್ಬೇಕು ಅನ್ಕೊಂಡಾಳ. ನೀವು ಈ ತರದ ಮಾಡೆಲ್ಗಳನ್ನ ಬ್ಲಾಕ್ಸ್ ಬಳಸಿ, ಕಟ್ಟಿಗೆಯ ಬ್ಲಾಕ್ಸ್ ಅಥವಾ ಬೇರೆ ನೀವು ಪ್ಲಾಸ್ಟಿಕ್ ಎಂದು ಬಳಸ್ತಿದ್ರು ಪ್ಲಾಸ್ಟಿಕ್ ಎಂದು, ಇಲ್ಲ ಹಾಳೆದು ಬಳಸ್ತಿದ್ರ ಹಾಳೆದು, ರಟ್ಟಿಂದು ಬಳಸ್ತಿದ್ರ ರಟ್ಟಿಂದು ಬಳಸಿ ಮಾಡ್ರಿ ಅಂತ ಹೇಳಿದಾರ. ವಾಟ್ ಪಾರ್ಟ್ಸ್ ಆಫ್ ದ ಬಿಲ್ಡಿಂಗ್ ಹ್ಯಾವ್ ಯು ಶೋನ್ ಇನ್ ಯುವರ್ ಮಾಡೆಲ್. ಇದನ್ ಮಾಡ್ಬೇಕಂದ್ರ ಯಾವ ಯಾವ ಪಾರ್ಟ್ಸ್ ಗಳನ್ನ ತೋರಿಸಿದ್ದೀರಾ? ಉದಾಹರಣೆಗೆ ಪಿಲ್ಲರ್ಸ್ ತೋರಿಸಿದ್ರ, ಪಿಲ್ಲರ್ಸ್ ಇಲ್ಲಿ ಕೊಟ್ರ ಅವ್ರ ಪಿಲ್ಲರ್ಸ್, ರೂಪ್, ಇಟಿಸಿ ತೋರಿಸಿರಾ? Why did you select these parts? ನೀವು ಆ ಭಾಗಗಳನ್ನ ಏಕೆ ಆಯ್ಕೆ ಮಾಡಿಕೊಂಡಿರಿ? ಟು ಕನ್ಸ್ಟ್ರಕ್ಟ್ ದ ಶೇಪ್. ಅದನ್ನ ಆ ಶೇಪ್ ಅನ್ನ, ಆಕೃತಿಯನ್ನ ಮಾಡಲು ಆ ಭಾಗಗಳನ್ನ ಆಯ್ಕೆ ಮಾಡಿಕೊಂಡಿವೆ. What shape will these model? What shapes will model these parts well? What shapes will model these parts well? ಈ ಭಾಗಗಳನ್ನ ಯಾವ ಆಕೃತಿಗಳು ಉತ್ತಮವಾಗಿ ರೂಪಿಸುತ್ತವೆ? ನೀವು ಆಯ್ಕೆ ಮಾಡ್ಕೊಂಡ್ರಲ್ಲ ಆ ಭಾಗಗಳು ಯಾವ ಆಕೃತಿಯನ್ನ, ಇಂಡಿಯಾ ಗೇಟ್ ಅಥವಾ ಹೌಸ್ ಮಾಡ್ತಿದ್ರ ಹೌಸ್ ಮಾಡ್ರಿ, ಇಂಡಿಯಾ ಗೇಟ್ ಮಾಡ್ತಿದ್ರ ಇಂಡಿಯಾ ಗೇಟ್ ಮಾಡ್ರಿ, ಹೌಸ್ ಅಂತನ್ರಿ. ನೆಕ್ಸ್ಟ್, ಹೌ ಈಸ್ ಯುವರ್ ಮಾಡೆಲ್ ಸಿಮಿಲರ್ ಟು ದ ಪಿಕ್ಚರ್ ಆಫ್ ದ ರಿಯಲ್ ಬಿಲ್ಡಿಂಗ್? ಸಿಮಿಲರ್. ಓಕೆ. How is it different from the real building? It is small. Real building ಗಿಂತ it is small. ಇದು ಚಿಕ್ಕದಿದೆ ರಿಯಲ್ ಬಿಲ್ಡಿಂಗ್ ಗಿಂತ. ಓಕೆ. ನೆಕ್ಸ್ಟ್, ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ನೋಡ್ರಿ. ಎನ್ಕರೇಜ್ ಲರ್ನರ್ಸ್ ಟು ಅಬ್ಸರ್ವ್ ಅ ಸ್ಟ್ರೀಟ್. ಇದು ಒಂದು ಸ್ಟ್ರೀಟ್, ಬೀದಿ ಅಂತ ಹೇಳ್ತಾರಲ್ಲ, ಬೀದಿಯನ್ನ ನೋಡಿ ಕೇರ್ಫುಲಿ ಅಂಡ್ ಮೇಕ್ ಅ ಮಾಡೆಲ್ ಶೋಯಿಂಗ್ ದ ಮೇನ್ ಬಿಲ್ಡಿಂಗ್ಸ್ ಆನ್ ದ ಸ್ಟ್ರೀಟ್. ಅಲ್ಲಿ ಮುಖ್ಯ ಕಟ್ಟಡಗಳನ್ನ ಆ ಮಾದರಿಯಲ್ಲಿ ಮುಖ್ಯ ಕಟ್ಟಡಗಳನ್ನ ಗುರುತಿಸಿ ಒಂದು ಪ್ರಾಜೆಕ್ಟ್ ವರ್ಕ್ ಅನ್ನ ಮಾಡ್ರಿ ಅಂತ ಹೇಳಿದ್ದಾರೆ. ಈ ತರ ನೀವು ಒಂದು ಮಾಡ್ರಿ. ಡು ಯು ಥಿಂಕ್ ಇಟ್ ಲುಕ್ಸ್ ಲೈಕ್ ದ ಕುತುಬ್ ಮಿನಾರ್? ಇಲ್ಲ ಇದು ನೋಡ್ರಿ. ಎಸ್. ವಾಟ್ ಶೇಪ್
would you use if you made a model of Qutub Minar 5? ನೀವು ಯಾವ ಆಕಾರವನ್ನ ಇಲ್ಲಿ ಬಳಸ್ತೀರಾ ಅಂತ ಹೇಳ್ಯಾರ. ಸಿಲಿಂಡರ್ ಬಳಸಬಹುದು. ಇಲ್ಲಿ ಸಿಲಿಂಡರ್ ಆಕಾರದಲ್ಲೇ ಐತದ ಸಿಲಿಂಡರ್. How many such shapes will you use? 5 shapes. 1 2 3 4 5. ದೊಡ್ಡದು ಚಿಕ್ಕದು 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 ಅದಕ್ಕೆ ಚಿಕ್ಕದು, ಈ ತರ 5 ಶೇಪ್ಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಈಗಿನ ಬ್ಲಾಕ್ಸ್ಗೂ ಓಲ್ಡ್ ಬ್ಲಾಕ್ಸ್ಗೂ ಈಗ ಒಂದು ಕ್ರಾಫ್ಟ್ ಕಲೆಯನ್ನ ಮಾಡು ಅಂತ ಹೇಳ್ಯಾರ ನೋಡ್ರಿ. ಮೇಕ್ ಅ ಸ್ಪೇರ್ ಗೋಳ ಅಂತ. ಶೇಪ್ ವಿತ್ ಪೇಪರ್ ಸ್ಟ್ರಿಪ್ ಅನ್ನ ಯೂಸ್ ಮಾಡ್ಕೊಂಡು ಗೋಳವನ್ನ ಮಾಡಿ. ಇನ್ನೂ ಒಂದು ಆಕ್ಟಿವಿಟಿ ಐತಿ. Diksha has folded open and flattened the box to see what an open box look like. ಈಗ ಒಂದು ಬೆಂಕಿ ಪಟ್ಟಿಗೆ ತಗೊಳ್ರಿ. ಮ್ಯಾಚ್ ಬಾಕ್ಸ್ ತಗೊಂಡು ಬೆಂಕಿ ಪೆಟ್ಟಿಗೆನ ತಗೊಳ್ರಿ. ಇದಕ್ಕ ಮ್ಯಾಚ್ ಬಾಕ್ಸ್ ಅಂತಾರ. ಮ್ಯಾಚ್ ಬಾಕ್ಸ್ ಅದನ್ನ ತಗೊಂಡು ಏನ್ ಮಾಡ್ರಿ ಅಂದ್ರ ಪೂರ್ತಿ ತೆಗೆದು ಬಿಡ್ರಿ. ಅದರ ಭಾಗಗಳನ್ನೆಲ್ಲ ಬಿಚ್ಚಿ ಹೊಳ್ಳಿ ಜೋಡಿಸ್ರಿ. ದಿಸ್ ಈಸ್ ಕಾಲ್ಡ್ ನೆಟ್ ಆಫ್ ದ ಬಾಕ್ಸ್. ಅದಕ್ಕೇನಂತಾರ ನೆಟ್ ಆಫ್ ದ ಬಾಕ್ಸ್ ಅಂತಾರ. ಇಫ್ ಯು ಫೋಲ್ಡ್ ಅಲಾಂಗ್ ದ ಡಾಟೆಡ್ ಲೈನ್ ಯು ವಿಲ್ ಗೆಟ್ ದ ಬಾಕ್ಸ್ ಬ್ಲಾಕ್. ಅದನ್ನ ಬಿಚ್ಚಿರ್ತೀರಲ್ಲ ಹೊಳ್ಳೆಲ್ಲಾನ ಅದೇ ಫೋಲ್ಡೆಡ್ ಲೈನ್ ನಲ್ಲಿ ಮತ್ ಜೋಡಿಸಿದ್ರಿ ಅಂದ್ರ ಆ ಬಾಕ್ಸ್ ಕಾಣುತ್ತೆ ನಿಮ್ಗೆ. ಹೆಂಗಿತ್ತು ಅದೇ ತರ ಮಾಡ್ರಿ. ಯೂಸ್ ದ ನೆಟ್ ಗಿವನ್ ಅಟ್ ದ ಎಂಡ್ ಆಫ್ ದ ಬುಕ್ ಟು ಮೇಕ್ ದ ಮಾಡಲ್ಸ್ ಬಿಲೋ. ನೋಡ್ರಿ, ಈ ಮಾಡಲ್ಸ್ ಇವು. ಹಂಗ ಈಗ ನೋಡೋಣ. ಬುಕ್ ಲಾಸ್ಟ್ ನಲ್ಲಿ ಈ ತರದ ಆಕೃತಿಗಳನ್ನ ನೆಟ್ ಇದನ್ನು ಕೊಟ್ರ ಅವನ್ ಕಟ್ ಮಾಡ್ಕೊಂಡು ಈ ತರದ ಪ್ರಿಸಮ್, ಪಿರಮಿಡ್ಸ್ ಇವನ್ ಮಾಡ್ರಿ ಅಂತ ಹೇಳ್ಯಾರ. ಇಲ್ಲಿ ಯಾವ್ಯಾವ ಕೊಟ್ರ ನೋಡ್ರಿ. ಟ್ರಯಾಂಗುಲಾರ್ ಪ್ರಿಸಮ್ ಕೊಟ್ರ ಅಂದ್ರೆ ತ್ರಿಭುಜ ಪಟ್ಟಕ. ಟ್ರಯಾಂಗುಲಾರ್ ಪ್ರಿಸಮ್ ತ್ರಿಭುಜ ಪಟ್ಟಕ. ಸ್ಕ್ವೇರ್ ಪ್ರಿಸಮ್ ಚೌಕ ಪಟ್ಟಕ. ಬುಕ್ ಹಿಂದ್ಗಡೆ ನೋಡ್ರಿ ಇವೆಲ್ಲ ಅದಾವು. ಹೆಕ್ಸಾಗೋನಲ್ ಪ್ರಿಸಮ್ ಷಡ್ಭುಜ. ಹೆಕ್ಸಾ ಅಂದ್ರ 6. ಷಡ್ಭುಜ ಪಟ್ಟಕ ಅಂತ ಹೇಳ್ತಾರ. ಹೆಕ್ಸಾಗೋನಲ್ ಪ್ರಿಸಮ್ ಅಂದ್ರ ಷಡ್ಭುಜ ಪಟ್ಟಕ. ಇನ್ನ ಪಿರಮಿಡ್ ನೋಡೋದಾದ್ರ ಟ್ರಯಾಂಗುಲಾರ್ ಪಿರಮಿಡ್. ಇದು ಟ್ರಯಾಂಗುಲಾರ್ ಪಿರಮಿಡ್ ತ್ರಿಭುಜ ಗೋಪುರ. ಇದು ಸ್ಕ್ವೇರ್ ಪಿರಮಿಡ್. ಇಲ್ಲಿ ಸ್ಕ್ವೇರ್ ಇದೆ ನೋಡ್ರಿ. ಸ್ಕ್ವೇರ್ ಪಿರಮಿಡ್. ಇದನ್ನ ನೋಡಿದ್ರ ಪೆಂಟಾಗಾನ್ ಪಿರಮಿಡ್. ಇದು ಪೆಂಟಾಗಾನ್ ಪಿರಮಿಡ್ ನೋಡ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು ಪೆಂಟಾಗಾನ್. 5 ಇವು ಅದ ನೋಡ್ರಿ. 1 2 3 4 5 ಅದಕ್ಕ ಪೆಂಟಾ ಅಂತಾರ. ಮಿತ್ ಇತ್ ಪ್ರೋಪ್ ಬ್ಯೂಟ್ ಪೆಂಟ್. ಈ ತರ ಮಿತ್ ಇತ್ ಪ್ರೋಪ್ ಬ್ಯೂಟ್ ಪೆಂಟ್ ಹೆಕ್ಸಾಗಾನ್ ಹೆಪ್ಟಾಗಾನ್ ಆಕ್ಟಾಗಾನ್ ನ್ಯಾನೋಗಾನ್ ಡೆಕಾಗಾನ್ ಅಂತ ಈ ತರ ಬರ್ತಾವು ಶೇಪ್. ಇರ್ಲಿ. ಈಗ ಇದು 4 ಅದಾವ ನೋಡ್ರಿ. ಇಲ್ಲಿ 1 2 3 4 ಅದಕ್ಕ ಸ್ಕ್ವೇರ್. ಇದು ಚೌಕ ಗೋಪುರ. ಇದು ತ್ರಿಭುಜ ಗೋಪುರ. ಮತ್ತ ಕನ್ಫ್ಯೂಸ್ ಮಾಡ್ಕೊಂಡಿರಿ. ಇದನ್ನ ನೀವು ಪ್ರಿಪೇರ್ ಮಾಡ್ರಿ. ಪ್ರಿಪೇರ್ ಮಾಡಿದ್ಮೇಲೆ ಆನ್ಸರ್ ಮಾಡಕ್ ಟ್ರೈ ಮಾಡ್ರಿ. ನಿಮ್ಗೆ ಗೊತ್ತಾಗುತ್ತೆ. ಈಸಿ ಐತಿದ. ಸರಿನಾ? ಇದು ಒಂದನ್ನ ನೀವು ಮಾಡ್ರಿ. ನೆಕ್ಸ್ಟ್ ಇದನ್ನ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಶೇಪ್ ಕ್ಯೂಬ್ ಅನ್ನ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ. ಜಸ್ಟ್ ಹಿಂಗೊಂದ್ ತಕೊಳ್ರಿ. ಸ್ಕ್ವೇರ್ ಹಾಕ್ರಿ. ಒಂದ್ 4 ಸೆಂಟಿಮೀಟರ್ ಇಟ್ಕೊಂಡು ಒಂದು ಸ್ಕ್ವೇರ್ ಹಾಕ್ರಿ. ಸರಿನಾ? ನೀಟಾಗಿ ಹಾಕ್ರಿ. ಈ ತರ ಸ್ಕ್ವೇರ್. ಈ ಮೂಲಿಯನ್ನ 2 ಸೆಂಟಿಮೀಟರ್ ಉದ್ದಿಸ್ರಿ. ಹಿಂಗ ಜೋಡಿಸ್ಬಿಡ್ರಿ. ಇಲ್ಲಿ ಬರುತ್ತಲ್ಲ ಇದು ಕ್ಯೂಬ್ ಆಗಿರುತ್ತ, ಘನ ಆಗಿರುತ್ತ. ಈ ಆಕೃತಿ ಬರುತ್ತೆ ನಿಮ್ಗ. ಸ್ಕ್ವೇರ್ ಕ್ಯೂಬ್ ಆರ್ ಸ್ಕ್ವೇರ್ ಪ್ರಿಸಮ್ ಅಂತ ಹೇಳ. ಕ್ಯೂಬ್ ಆರ್ ಸ್ಕ್ವೇರ್ ಪ್ರಿಸಮ್ ನೋಡ್ರಿ. ಸ್ಕ್ವೇರ್ ಪ್ರಿಸಮ್
ಆರ್ ಕ್ಯೂಬ್. ಇದನ್ನ ಈಗ ನಾವು ಕ್ಯೂಬ್ ನಲ್ಲಿ ನೋಡೋಣ. ನಂಬರ್ ಆಫ್ ಫೇಸಸ್, ನಂಬರ್ ಆಫ್ ಫೇಸಸ್ ಎಷ್ಟು ಮುಖಗಳು ಅಂತ. ನಂಬರ್ ಆಫ್ ಫೇಸಸ್, ಮುಖಗಳು ಎಷ್ಟು ಅದಾವ ಇಲ್ಲಿ? ಮುಖಗಳು 6 ಇರ್ತಾವ. ನಂಬರ್ ಆಫ್ ವರ್ಟೈಸಸ್, ಮೂಲೆಗಳು ಇಲ್ಲ ಐತಲ್ಲ, ಇದು ವರ್ಟೈಸಸ್ ಅಂತಾರೆ ಇದಕ್ಕ. ನೋಡ್ರಿ, ಇದು ಫೇಸ್ ತೋರಿಸ್ಬಿಡ್ತೀನಿ. ಫೇಸ್ ಇದು ಇರೋದು ವರ್ಟೈಸಸ್. ವರ್ಟೈಸಸ್ ಆರ್ ಕಾರ್ನರ್ಸ್ ಅಂತಾರ. ವಿ ಅಂತ ಕೊಟ್ರಲ್ಲ ಅದಕ್ಕೆ ವರ್ಟೈಸಸ್. ಅದು ಇಲ್ಲ ಐತಲ್ಲ, ಇದು ಎಡ್ಜ್. ಎಡ್ಜ್ ನೋಡ್ರಿ, ಚೆನ್ನಾಗಿ ನೋಡ್ಕೊಂಡ್ಬಿಡ್ರಿ. ದಿಸ್ ಈಸ್ ಫೇಸ್. ಫೇಸ್ ಇಲ್ಲ ಐತಲ್ಲ, ಇದು ಇದು ಫೇಸ್. ಫೇಸ್ ಆಫ್ ದ ಕ್ಯೂಬ್. ಮೂಲೆ ಇರುತ್ತೆ ನೋಡ್ರಿ. ಮೂಲೆ ಅಂತಂದ್ರ 3 ಎಡ್ಜಸ್ ಒಂದ್ ಕಡೆ ಕೂಡಿರ್ತಾವ ನೋಡ್ರಿ. 3 ಎಡ್ಜಸ್, 3 ಎಡ್ಜಸ್ ಮೀಟ್ ಎಟ್ ಅ ಪಾಯಿಂಟ್ ಆರ್ ಕಾಲ್ಡ್ ವರ್ಟೈಸಸ್. ಇಲ್ಲೇ ಅದಕ್ಕ ವರ್ಟೈಸಸ್ ಅಂತಾರ. ವರ್ಟೈಸಸ್ ಎಷ್ಟು ಅದಾವು ಅಂದ್ರೆ 8 ಇರ್ತಾವ. ಇಲ್ಲೇ ಎಡ್ಜಸ್ ಎಷ್ಟು ಅದಾವು? ಇಲ್ಲಿ 1 2 3 4 ಈ ತರ ಎಡ್ಜಸ್ ಇಲ್ಲಿ 12 ಅದಾವು. ಎಣಸ್ರಿಬೇಕಂದ್ರೆ ಈ ಆಕೃತಿಯನ್ನ ತಗೊಂಡು. ಸರಿನಾ? ಈಗ ಬೆಂಕಿಯ ಪಟ್ಟಿಗೆಯನ್ನು ತಗೊಳ್ರಿ. ಇದನ್ನು ಸೇಮ್ ಇದೇ ತರ ಹಾಕ್ರಿ. ಇದನ್ನ 6 ಸೆಂಟಿಮೀಟರ್ ಇಟ್ಕೊಳ್ರಿ. ಉದ್ದ 6 ಸೆಂಟಿಮೀಟರ್ ಇಟ್ಕೊಳ್ರಿ. ಅಗಲ 4 ಸೆಂಟಿಮೀಟರ್ ಇಟ್ಕೊಳ್ರಿ. 4 4 6 ಇಟ್ಕೊಂಡ್ರ ಸೇಮ್ ಅದೇ ತರ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ ಉದ್ದಸ್ರಿ. ಇವನ್ ಕೂಡಿಸ್ಬಿಡ್ರಿ, ನಿಮ್ ಕ್ಯೂಬಾಯ್ಡ್ ಬರುತ್ತ. ಹಾಕೋದನ್ನು ಕಲಿಸ್ಕೊಡ್ತಾ ಇದೀನಿ ನಿಮ್ಗೆ ನಾನು. ಇದು ಕ್ಯೂಬಾಯ್ಡ್ ನೋಡ್ರಿ ಎಷ್ಟು ಚೆನ್ನಾಗ್ ಬಂತು. ಇದ್ರದ್ದು ಸೇಮ್ ಇರುತ್ತ 6 8 12. ಸರಿನಾ? ಟ್ರಯಾಂಗುಲಾರ್ ಪಿರಮಿಡ್ ನೋಡ್ರಿ. ಟ್ರಯಾಂಗುಲಾರ್ ಪಿರಮಿಡ್, ತ್ರಿಭುಜ ಗೋಪುರ. ಅದ್ರದ್ದು ಫೇಸಸ್ 4, ವರ್ಟೈಸಸ್ 4 ಇರುತ್ತ, ಎಡ್ಜಸ್ 6 ಇರ್ತೈತಿ. ಇನ್ನ ಸ್ಕ್ವೇರ್ ಪಿರಮಿಡ್ ನೋಡೋದಾದ್ರ ಫೇಸಸ್ 5, ವರ್ಟೈಸಸ್ 5, ಎಡ್ಜಸ್ 8. ನೆಕ್ಸ್ಟ್ ಇದು ಟ್ರಯಾಂಗುಲಾರ್ ಪ್ರಿಸಮ್ ಅಂದ್ರೆ ತ್ರಿಭುಜ ಪಟ್ಟಕ. ಇದು ಈಸಿ ಇದೆ. 5 6 9 ನಿಮ್ ಸ್ಕೂಲ್ ನಲ್ಲಿ ಇದ್ರ ತಗೊಳ್ರಿ. ತಗೊಂಡು ಒಂದ್ಸರಿ ವೀಕ್ಷಣೆ ಮಾಡ್ರಿ. ಅದಕ್ಕ ಟ್ಯಾಲಿ ಮಾಡಿರ್ಬೇಕಂದ್ರ. ಸರಿನಾ? ನಾವು ನೋಡ್ಕೊಂಡು ನೋಡೇ ಹೇಳ್ತಾ ಇರೋದು ಇದನ್ನ. ಇಲ್ಲೊಂದು ಫಾರ್ಮುಲಾ ಕೊಟ್ರ ನೋಡ್ರಿ, ಎಫ್ ಪ್ಲಸ್ ವಿ ಮೈನಸ್ 2. ಇದನ್ನ ನೋಡೋಣ. ಎಫ್ ಪ್ಲಸ್ ವಿ ಮೈನಸ್ 2 ಈ ಫಾರ್ಮುಲಾ ಏನು ಅಂತ ಹೇಳೋದೆ. ಎಫ್ ಪ್ಲಸ್ ವಿ ಮೈನಸ್ 2 SLC ಅವ್ರಿಗೆ ಇರೋದು ಸಿಲಬಸ್. ಎಫ್ ಪ್ಲಸ್ ವಿ ಮೈನಸ್ 2 SLC PUC ಅವ್ರಿಗಿರೋದು 4ನೇ ತರಗತಿಯಿಂದ ಕೊಡಕುಂತಾರ ನೋಡ್ರಿ. ಎಫ್ 6 ಐತಿ, ವರ್ಟೈಸಸ್ 8 ಐತಿ. ಎಫ್ ಪ್ಲಸ್ ವಿ ಮೈನಸ್ ಮೈನಸ್ ಇ. ಎಫ್ ಪ್ಲಸ್ ವಿ ಮೈನಸ್ ಇ. ಮೈನಸ್ ಇ. ಎಫ್ ಪ್ಲಸ್ ವಿ ಮೈನಸ್ ಇ ಮೈನಸ್ 12. ಸರಿನಾ? 14 ಮೈನಸ್ 12 ಇಸ್ ಈಕ್ವಲ್ ಟು ಏನ್ ಬರುತ್ತಾ? 2 ಬರುತ್ತಾ? ಇದನ್ನೆಲ್ಲವನ್ನು ಚೆಕ್ ಮಾಡ್ರಿ ಏನ್ ಬರುತ್ತಾ ಅಂತ ನೋಡ್ರಿ. ಆಲ್ಮೋಸ್ಟ್ 2ನ ಬಂದಿರುತ್ತಾ. ಇಲ್ಲಿ ನೋಡ್ರಿಬೇಕಂದ್ರೆ 11 ಮೈನಸ್ 2 ಮೈನಸ್ 9 2ನ ಬರುತ್ತಾ. 10 ಮೈನಸ್ 8 2ನ ಬರುತ್ತಾ. ಇಲ್ಲಿ ನೋಡ್ರಿ 8 ಮೈನಸ್ 6 ಅಂದ್ರೆ 2ನ ಬರುತ್ತಾ. ಎಲ್ಲವನ್ನು ಟ್ರೈ ಮಾಡ್ರಿ, 2ನ ಬರ್ತಿರುತ್ತ ಆನ್ಸರ್. ಇನ್ನ ಇಲ್ಲೇ sort 3D shape by the number of flat faces. Write their name here. ಈಗ 3D ಶೇಪ್ ಇರುವಂತ ಆಕೃತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ನೀವು ಅವುಗಳ ಹೆಸರನ್ನ ಇಲ್ಲಿ ಬರೀರಿ ಅಂತ ಹೇಳ್ಯಾರ. ನೇಮ್ ಆಫ್ ದ ಶೇಪ್. 1 ಫ್ಲಾಟ್ ಫೇಸ್, ಒಂದು ಸಮತಟ್ಟಾದ ಮುಖವನ್ನು ಹೊಂದಿರುವುದು ಯಾವುದು ಅಂತಂದ್ರ ನೋಡ್ರಿ, ಕೋನ್. ಇದಕ್ಕೆ ಒಂದು ಸಮತಟ್ಟಾದ ಮುಖ ಇರುತ್ತೆ, ಇದ ವೃತ್ತ. ಇದ್ರ ಹೆಸರೇನು? ಕೋನ್. 2 ಫ್ಲಾಟ್ ಫೇಸಸ್, ಇದಕ್ಕೇನು? ಸಿಲಿಂಡರ್.
ಸಿಲಿಂಡರ್ ಹೆಂಗಿರ್ ಸಿಲಿಂಡರ್ ನೋಡ್ರಿ ಈ ತರ ಇರುತ್ತ ಹಿಂಗ 3 ಫ್ಲಾಟ್ ಫೇಸಸ್ 3 ಮುಖಗಳು ಇರಬೇಕು 3 ಫ್ಲಾಟ್ ಫೇಸಸ್ ಅಂತ ಆಕೃತಿ ಯಾವುದು 4 ಫ್ಲಾಟ್ ಫೇಸಸ್ ಇಲ್ಲಿ 4 ಅಂತಂದ್ರ ಟ್ರಯಾಂಗುಲರ್ ಪಿರಮಿಡ್ ಬರುತ್ತಾ ಟ್ರಯಾಂಗುಲರ್ ಪಿರಮಿಡ್ ಈಗ ನೋಡಿದ್ವಲ್ಲ 1 2 3 ಇದನ್ನ ಹಿಂಗ್ ಮಾಡಿದ್ವ ನೆಕ್ಸ್ಟ್ ಈ ತರ 1 2 3 ಹಿಂಗ್ ಬಂದಿರುತ್ತ ಟ್ರಯಾಂಗುಲರ್ ಪಿರಮಿಡ್ ಇಲ್ಲಿಗೇನು ತಗೊಂಡು ಈ ತರ ಬಂದಿರುತ್ತ ಇಲ್ಲಿ 4 ಫೇಸಸ್ ಇರ್ತಾವ ಅವಕ್ಕ ಟ್ರಯಾಂಗುಲರ್ ಪಿರಮಿಡ್ ನೆಕ್ಸ್ಟ್ 5 ಫ್ಲಾಟ್ ಫೇಸಸ್ ಇಲ್ಲಿ ನೋಡಿದ್ವಲ್ಲ 5 ಫ್ಲಾಟ್ ಫೇಸಸ್ ಸ್ಕ್ವೇರ್ ಪಿರಮಿಡ್ ಸ್ಕ್ವೇರ್ ಪಿರಮಿಡ್ 6 ಫ್ಲಾಟ್ ಫೇಸಸ್ ಅಂದ್ರ ಕ್ಯೂಬ್ ನೋಡಿವಿ ಕ್ಯೂಬಾಯ್ಡ್ 6 ಫ್ಲಾಟ್ ಫೇಸಸ್ ಇರ್ತಾವಲ್ಲಿ 6 ಮುಖಗಳು ಇರ್ತಾವ ಹೌದಿಲ್ಲ ಇಲ್ಲೇ 3 ಮುಖಗಳಿರುವಂತಹದೊಂದು ಏನ್ ನೋಡಿದ್ವಿ ಎಲ್ಲಿನೂ ಕೊಟ್ಟಿಲ್ಲ 3 ಮುಖಗಳು ಫ್ಲಾಟ್ ಫೇಸಸ್ 3 ಇರುವಂತದ್ದು ಯಾವುದು ನೋಡ್ರಿ ನಿಮಗ್ ಗೊತ್ತಾದ್ರ ಒಂದು ಎಕ್ಸಾಂಪಲ್ ಕೊಡ್ರಿ ನೋಡೋಣ ಇಲ್ಲಿ 6 ಸ್ಟ್ರೇಟ್ ಎಡ್ಜಸ್ ಕ್ಯೂಬ್ ಬರುತ್ತಾ 8 ಸ್ಟ್ರೇಟ್ ಎಡ್ಜಸ್ ಇದು ಕ್ಯೂಬ್ ಆಯ್ತು ಬೇರೆ ಬೇರೆ ಆಕೃತಿಗಳನ್ನ ನೋಡಿದಾಗ ಹೆಕ್ಸಾಗಾನು ಹೆಕ್ಟಾಗಾನು ಆಪ್ಟಾಗಾನು ಡೆಕಾಗಾನು ಈ ತರ ನೋಡಿದಾಗ ಗೊತ್ತಾಗ್ತಾವು ಇಷ್ಟಿರ್ಲಿ ನೆಕ್ಸ್ಟ್ ಲೆಟ್ ಅಸ್ ಅಬ್ಸರ್ವ್ ಈಗ ನಾವು ನೋಡೋಣ ಟೇಕ್ ಅ ಡೈಸ್ ಒಂದು ಡಯಸ್ ಅನ್ನ ಒಂದು ಡೈಸ್ ಅಂದ್ರೆ ತಗೊಳ್ಳಿ ಲುಕ್ ಅಟ್ ದ ಪೇಸ್ ದಟ್ ಹ್ಯಾಸ್ ನಂಬರ್ 1 ಇಲ್ಲ ಐತ್ ನೋಡ್ರಿ ನಂಬರ್ 1 ದ ಪೇಸ್ ನಂಬರ್ಡ್ ಈಸ್ 6 opposite to the numbered 1 ನಂಬರ್ 1 ಗೆ ನಂಬರ್ 6 ಇಲ್ಲೇ ಅಪೋಸಿಟ್ ಇರೋದು ಏನಂತ ಅಂದಂಗ 6 ಐತಿ ಇದ್ರ ಅಪೋಸಿಟ್ ಇನ್ ನಮ್ಗ 4 ಗೊತ್ತಾಗಬೇಕು 2 4 ಎಲ್ಲದವು ಅಂತ ಗೊತ್ತಾದ್ರ ಅದು ಮುಗಿಯುತ್ತ 1 5 1 3 5 1 ಅಪೋಸಿಟ್ 6 ಐತಿ ಇಲ್ಲಿ ಅಪೋಸಿಟ್ 2 ಇರುತ್ತಾ ಇಲ್ಲ 4 ಇರುತ್ತಾ 4 ಇರುತ್ತಾ ಇಲ್ಲ 2 ಇರುತ್ತಾ ಇಲ್ಲಿ 2 ಇದ್ರೆ ಇಲ್ಲಿ 4 ಇರುತ್ತಾ ಇಲ್ಲಿ 2 ಇತ್ತಂದ್ರೆ ಇಲ್ಲಿ 4 ಇರುತ್ತೆ ಈ ತರ ಇರುತ್ತಾ ಪೇಸ್ ನಂಬರ್ ವಾಟ್ ಈಸ್ ದ ಪೇಸ್ ಅಪೋಸಿಟ್ ಟು ದ ಪೇಸ್ ನಂಬರ್ 2 ಇಲ್ಲಿ 2 ಇತ್ತು ಅಂದ್ರ 5ಕ್ಕೆ ಅಪೋಸಿಟ್ ಆಗಿರುತ್ತಾ ಅಂತ ಅದು ಇನ್ನೊಂದು ಮುಖದ ಕೊಟ್ಟು ಬಿಟ್ಟಿದ್ರೆ ಗೊತ್ತಾಗ್ಬಿಡ್ತಿತ್ತು ಈಗ ಅದನ್ನ ತಗೊಳ್ರಿ ಇಲ್ಲೇ 2ಕ್ಕ 5 or 3 5 or 3 ಇದು ಇವೆರಡರೊಳಗೆ ಒಂದ್ ಬರ್ಬೇಕು ಪೇಸ್ ನಂಬರ್ 3 ಗೆ ಈಗ ಹೇಳ್ತಲ್ಲ 4 or 2 ಇದು ಇರುತ್ತಾ ಇಲ್ಲಿ ಬಂತಾನ 4 or 2 ಓಕೆ ನೆಕ್ಸ್ಟ್ ಪೇಸ್ ನಂಬರ್ 4 ಗೆ 3 or 5 ನಿಮ್ಗೆ 6 ಅಂತಂದ್ರ ಮತ್ ನೀವು ಕನ್ಫ್ಯೂಸ್ ಮಾಡ್ಕೊಂತೀರಿ ಏನಿಲ್ಲ ಡಯಸ್ ಅನ್ನು ತಗೊಳ್ರಿ ಜಸ್ಟ್ ಹಾಕಿ ನೋಡಿ which pace have common edge with the pace numbered 1 ನೋಡ್ರಿ ಇಲ್ಲಿ 1 ಗೆ ಕಾಮನ್ ಎಡ್ಜ್ ಇಲ್ಲಿ ಒಂದು ಎಡ್ಜ್ ಇಲ್ಲಿ ಏನೈತಿ ಅಂತ ಗೊತ್ತಾಗಬೇಕು ಇಲ್ಲಿ ಒಂದು ಕಾಮನ್ ಎಡ್ಜಸ್ ಇದು ಎಡ್ಜ್ ಈಗ 1 3 ಇಲ್ಲಿ ನಮಗ್ ಗೊತ್ತಿರೋದು ಅಂತಂದ್ರ
3 ಐತಿ 3 and 5 ಕಾಣ್ತಾ ಇರೋದು ಈಗ. ನೆಕ್ಸ್ಟ್ ಇಲ್ಲಿ ಯಾವ ಪೇಸ್ ಐತಿ ಅಂತ ಗೊತ್ತಾದ್ರ ಅದು ಹೇಳಕ್ಕಾಗತ್ತ. which pace have no common edge with the pace number 1. 6 opposite ಐತಲ್ಲ ಅದ. Pace number 6 don't have common edge. Next, look at 3 different view of the same cube. Look at 3 different views of the same cube. ಇಲ್ಲೊಂದು ಕೊಟ್ರು ನೋಡ್ರಿ, ಇದು ಕ್ಯೂಬ್ ಸರಿನಾ. ಈಗ ನೋಡೋಣ, what color is the pace that is opposite to the red pace? ಇದು ರೆಡ್ ಸರಿನಾ. ರೆಡ್ ಇದರ ಹಿಂದ್ಗಡೆ ಯಾವ ಕಲರ್ ಇದೆ ಅಂತ, ಬ್ಲೂ ಕಾಣ್ತಾ ಇದೆಯಾ ಹಿಂದ್ಗಡೆ. ರೆಡ್ ಇಲ್ಲಿ ಕಾಣ್ತಾ ಇಲ್ಲದ ಕಲರ್ ಯಾವ್ದಾರ ಕಾಣ್ತಾ ಇದೆಯಾ? ಇಲ್ಲಿ ನೋಡ್ರಿ, ಇದು ರೆಡ್. ರೆಡ್ ಕಾಣ್ತಾ ಇಲ್ಲ ಈಗ. ಯೆಲ್ಲೋ ಗ್ರೀನ್ ಕಾಣ್ತಾ ಇದೆ. ಪರ್ಪಲ್, ಯೆಲ್ಲೋ ಗ್ರೀನ್ ಪರ್ಪಲ್ ಅಂದ್ರ ಪರ್ಪಲ್ ಐತಿ ಅಂತ ನಂಗ ಆತ. ಅದ್ರ ಹಿಂದೆ ಯಾವ್ದೈತಿ? ಪರ್ಪಲ್ ಐತಿ ಅಂತ ನಂಗ ಆತ. ಹೌದಾ? What color is the pace that is opposite to red pace? ಇದು ಯೆಲ್ಲೋ ಕಲರ್ ಬೇರೆ, ಬ್ರೌನ್ ಕಲರ್ ಒಂದೈತಲ್ಲ ಇಲ್ಲಿ. ಹಾ, ಇದು ಬ್ರೌನ್ ಕಲರ್. ಓಕೆ, ಈಗ ಇದು ಮುಸ್ತು, ಇದು ಬಂದೈತಿ. ಇವು ಎರಡು ಕಲರ್ ಹೊಸದಾಗಿ ಬಂತು. ಅದು ಎಲ್ಲೈತಿ ಅಲ್ಲೇ ಐತಿ ಸರಿನಾ. ಇದು ಕಲರ್ ಎಲ್ಲೈತಿ? ಇಲ್ಲೇ ಐತಿ. ಅಂದ್ರೆ ರೆಡ್ ಕಲರ್ಗೆ ಇದು ಬಂತ, ರೆಡ್ ಕಲರ್ ಕೆಳಗೈತಿ. ಇಲ್ಲೇನೈತಿ? ಪರ್ಪಲ್. ರೆಡ್ಗೆ ಅಪೋಸಿಟ್ ಏನೈತಿ ಅಂದ್ರ ಪರ್ಪಲ್ ಐತಿ. ಪರ್ಪಲ್ ಕಲರ್, ಈ ಕಲರ್ ಅಪೋಸಿಟ್ ಟು ರೆಡ್ ಐತಿ. ಓಕೆ, ನೆಕ್ಸ್ಟ್, ವಾಟ್ ಕಲರ್ ಈಸ್ ದ ಪೇಸ್ ದಟ್ ಈಸ್ ಅಪೋಸಿಟ್ ಟು ಯೆಲ್ಲೋ ಕಲರ್? ಇಲ್ಲಿ ನೋಡ್ರಿ, ಈಗ ನೆಕ್ಸ್ಟ್ ರೆಡ್ ಕೆಳಗ್ ರೆಡ್ ಐತಿ, ಕೆಳಗ್ ರೆಡ್ ಐತಿ, ಯೆಲ್ಲೋ. ಇಲ್ಲಿ ಯಾವ್ದು ಕಾಣ್ತಾ ಇಲ್ಲ? ಗ್ರೀನ್ ಕಾಣ್ತಾ ಇಲ್ಲ. ಅದನ್ನ ಮತ್ತೆ ಹೆಂಗ್ ಉಳಿಸ್ತಾರ ಅವರು? ಹಿಂಗ್ ಉಳಿಸಿದ್ರ ಗ್ರೀನ್ ಕಲರ್ ಯಾವ್ದು ಬರುತ್ತೆ ನೋಡ್ರಿ? ಬ್ರೌನ್ ಕಲರ್ ಕಾಣ್ತಾ ಇಲ್ಲ. ಇದು ಹೌದಾ? ಬ್ರೌನ್ ಕಲರ್ ಆಗತ್ತ. ಓಕೆ, ಇಟ್ಕೊಂಡು ಡಯಸ್ ಅನ್ನ ಈ ತರ ಇಟ್ಕೊಂಡು ಕಲರ್ ಅನ್ನ ನೋಡ್ರಿ. ನೆಕ್ಸ್ಟ್, ಕಲರ್ ಆಲ್ ದ ಶೇಪ್ ವಿತ್ ದ ರೆಕ್ಟಾಂಗ್ಯುಲರ್ ಬೇಸ್ ಇನ್ ರೆಡ್. ಇಲ್ಲಿ ನೋಡ್ರಿ, follow these instructions for the shape along the border. Color all the shapes with the rectangular pace in red. Rectangular pace ಇರುವಂತಹಕ್ಕ ರೆಡ್ ಕಲರ್ ಇಟ್ಲೆ ಮಾರ್ಕ್ ಮಾಡ್ರಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಇದು ರೆಡ್ ಮಾಡ್ಬೇಕಿಲ್ಲೇ ಸರಿನಾ. ಶೇಪ್ ಹಾಕ್ಬಿಟ್ಟಿರ್ಬೇಕಂದ್ರೆ ಈ ಕಲರ್ ಇತ್ತಂದ್ರ ಈ ಆಕಾರದಲ್ಲಿ, ರೆಕ್ಟಾಂಗ್ಯುಲರ್ ಇತ್ತಂದ್ರ ರೆಡ್ ಕಲರ್, ರೆಡ್ ಅನ್ನ ಕಲರ್ ಹಚ್ಚ್ರಿ. ಡ್ರಾ ಅ ಸ್ಮೈಲಿ ಶೇಪ್ ಆನ್ ಟ್ರಯಾಂಗುಲರ್ ಪೇಸ್. ಈ ಪೇಸ್ ಇತ್ತು ಅಂದ್ರ ಸ್ಮೈಲಿ, ಏನ ರೆಡ್ ಕಲರ್, ಇದಕ್ಕ ರೆಡ್ ಕಲರ್ ಮಾಡ್ರಿ, ಇದಕ್ಕ ಸ್ಮೈಲಿ ಈ ತರ ಮಾಡ್ರಿ. ಈ ತರ ಸಿಂಬಲ್ ಹಾಕ್ಬೇಕು. ಟ್ರಯಾಂಗುಲರ್ ಶೇಪ್ ಇತ್ತಂದ್ರ ಎಕ್ಸಾಂಪಲ್ ಟ್ರಯಾಂಗುಲರ್ ಶೇಪ್ ಎಲ್ಲ ಐತಿ ನೋಡ್ರಿ, ಇಲ್ಲ ಐತಲ್ಲ. ಇದಕ್ಕ ಹಿಂಗ ಇದಕ್ಕೆ ಈ ಕಲರ್ ಹಚ್ಚ್ರಿ. ನೆಕ್ಸ್ಟ್, ಡ್ರಾ ಸ್ಟಾರ್ ಆನ್ shape with the curved face.
ಇದಕ್ಕ ಕರ್ವ್ಡ್ ಫೇಸ್ ಅಂತಂದ್ರ ಈ ತರ ಹಿಂಗಿರುತ್ತಲ್ಲ, ಈ ತರ ಕರ್ವ್ಡ್ ಆಗಿ. ಉದಾಹರಣೆ ಸಿಲಿಂಡರ್. ಸಿಲಿಂಡರ್ಗೆ ಏನ್ ಹಾಕ್ಬೇಕು? ಸ್ಟಾರ್. ಕೋನ್ಗೆ ಸ್ಟಾರ್ ಹಾಕ್ಬೇಕು. ಕಲರ್. ಕಲರ್ ಆಲ್ shape with no corner in blue. ಇದಕ್ಕ ಬ್ಲೂ ಹಾಕ್ರಿ. ಇಲ್ಲಿ ಬ್ಲೂ ಕಲರ್. ನೋ ಕಾರ್ನರ್ ಅಂದ್ರ ಇದು ಬಾಲ್ಗೆ. ಇದಕ್ಕ ಬ್ಲೂ ಕಲರ್ ಹಾಕ್ರಿ. ಬಾಲ್ಗೆ ಬ್ಲೂ ಕಲರ್. ಓಕೆ. ಉದಾಹರಣೆ ಇದು ಏನಾಗುತ್ತೆ ಈಗ? ಸ್ಪೇರ್. ಉದಾಹರಣೆ ಸ್ಪೇರ್ಗೆ ಬ್ಲೂ ಕಲರ್ ನ ಹಾಕಿ. ಸರ್ಕಲ್ the shape that have same opposite faces. Same opposite faces. ಇದ ಕ್ಯೂಬ್. ಇದಕ್ಕ ಸರ್ಕಲ್ ಹಾಕ್ರಿ ಅಂತ ಹೇಳ್ಯಾರ. ಸರ್ಕಲ್ ಹಾಕ್ಬಿಡೋಣ. ಓಕೆ, ಇದಿಷ್ಟು. ನೆಕ್ಸ್ಟ್, ಸಾರ್ಟಿಂಗ್ 3D shape. Write the name of 3D shape in the correct place. All faces look the same. All faces look the same ಅಂತ 3D shape ಯಾವುದು? ಕ್ಯೂಬ್. ಕ್ಯೂಬ್ 1. ಎಲ್ಲಾ ಫೇಸ್ಗಳು ಸಮನಾಗಿರ್ತಾವ ಅಲ್ಲಿ. ಸ್ಪೇರ್ ಎಲ್ಲಾ ಮುಖಗಳು ಇಲ್ಲಿನೂ ಸಮ ಆಗಿರ್ತಾವ. ನೆಕ್ಸ್ಟ್, ಆಲ್ ಫೇಸಸ್ ಡು ನಾಟ್ ಲುಕ್ ಸೇಮ್. ಇಲ್ಲೇ ಕ್ಯೂಬಾಯ್ಡ್. ಇದು ಕ್ಯೂಬಾಯ್ಡ್. ಎಲ್ಲಾ ಮುಖಗಳು ಸಮ ಇರೋದಲ್ಲ. ಕೋನ್. ಎಲ್ಲಾ ಮುಖಗಳು ಸಮನಾಗಿರಂಗಿಲ್ಲ ಇಲ್ಲಿ. ಇನ್ನು ಹೇಳ್ಬೇಕಂದ್ರ ಸಿಲಿಂಡರ್. ಕ್ಯೂಬ್ ಅಂದ್ರ ಘನ, ಗೋಳ, ಕ್ಯೂಬಾಯ್ಡ್ ಆಯತ ಘನ, ಶಂಕು, ಸ್ತಂಭಾಕೃತಿ ಅಂತ ಇದೆ. ಶೇಪ್ ವಿತ್ ಕರ್ವ್ಡ್ ಎಡ್ಜಸ್. ಕರ್ವ್ಡ್ ಎಡ್ಜಸ್ ಇರೋಂಥದ್ದು ಶೇಪ್ ಹಾಕ್ರಿ ಅಂತಂದ್ರ ಕೋನ್. ನೋಡ್ರಿ, ಕೋನ್. ನೆಕ್ಸ್ಟ್ ಇದ ಸಿಲಿಂಡರ್. ಕರ್ವ್ಡ್ ಸ್ಪೇಸ್ ಐತಿಲ್ಲ ಇಲ್ಲೇನ, ಸಿಲಿಂಡರ್. ಶೇಪ್ ವಿತ್ ಸ್ಟ್ರೇಟ್ ಎಡ್ಜಸ್. ಕ್ಯೂಬ್ ಹಾಕೋದು ಹೆಂಗ ಅಂತ ಹೇಳ್ಕೊಟ್ಟಿನಿ. ಕ್ಯೂಬಾಯ್ಡ್ ಹಾಕೋದು ಸ್ಟ್ರೇಟ್ ಎಡ್ಜಸ್ ಇರ್ತಾವ. ಇಲ್ಲಿ ಕರ್ವ್ಡ್ ಇಲ್ಲ. ಉದಾಹರಣೆ ಕ್ಯೂಬಾಯ್ಡ್ ಸ್ಟ್ರೇಟ್ ಎಡ್ಜಸ್ ಇಲ್ಲೇನ. 3D ಸ್ಪೇಸ್, 3D ಶೇಪ್ ಕೇಳ್ತಾ ಇರೋದು ಅವರು. ಕ್ಯೂಬಾಯ್ಡ್, ಸರಿನಾ? ನೆಕ್ಸ್ಟ್, ಶೇಪ್ ವಿತ್ ರೆಕ್ಟ್ಯಾಂಗ್ಯುಲರ್ ಫೇಸಸ್. ರೆಕ್ಟ್ಯಾಂಗ್ಯುಲರ್ ಫೇಸಸ್ ಕೇಳ್ಯಾರ. 3D ಸ್ಪೇಸ್ ಕ್ಯೂಬಾಯ್ಡ್ ಬರುತ್ತೆ ಇಲ್ಲಿ. ರೆಕ್ಟ್ಯಾಂಗ್ಯುಲರ್ ಸ್ಪೇಸಸ್ ಕ್ಯೂಬಾಯ್ಡ್. ನೆಕ್ಸ್ಟ್, ಇಲ್ಲೇ ಶೇಪ್ ವಿತ್ ಟ್ರಯಾಂಗುಲಾರ್ ಫೇಸಸ್. ಟ್ರಯಾಂಗುಲಾರ್ ಫೇಸಸ್ ಇಲ್ಲಿನೂ ಕೇಳ್ಯಾರ ನೋಡ್ರಿ. ಇಲ್ಲಿ ಏನ್ ಬರುತ್ತಾ ಅಂತ. ಟ್ರಯಾಂಗುಲಾರ್ ಪ್ರಿಸಮ್ ಬರುತ್ತಾ ಇಲ್ಲ? ಇಲ್ಲಿ ಬರ್ಬಿಡ್ರಿ. ಟ್ರಯಾಂಗುಲಾರ್ ಪ್ರಿಸಮ್ ಹಂಗ ಹಾಕಿದ್ವಲ್ಲ. ಇಲ್ಲೊಂದು ಇಲ್ಲಿ ತಗೊಂಡಿದ್ರಲ್ಲ ಟ್ರಯಾಂಗುಲಾರ್ ಪ್ರಿಸಮ್ ತೋರಿಸ್ರಿ, ಸರಿನಾ? ನೆಕ್ಸ್ಟ್, in which circle did you write triangular prism and rectangular pyramid? In third circle. Okay. Using circles like those on previous page, can you sort a shape into categories? Shape with the curved face, shape with flat face. Okay. ಕರ್ವ್ಡ್ ಫೇಸ್ ಅನ್ನ ಹೊಂದಿರೋದು, ಫ್ಲಾಟ್ ಫೇಸ್ ಅನ್ನ ಹೊಂದಿರೋದನ್ನ ನೀವು ಇಲ್ಲಿ ಬರೀರಿ ಅಂತ ಹೇಳಾರ. ಕರ್ವ್ಡ್ ಫೇಸಸ್ ಅಂದ್ರ ಹಂಗ ಬರೆದ್ ಬಿಡ್ತೀರಿ ನೋಡ್ರಿ. ಕೋನ್, ಸಿಲಿಂಡರ್,
ಕ್ಯೂಬಾಯ್ಡ್ ಇವನ್ ಎಷ್ಟರ ನೆನ್ಪಿಟ್ಕೋರಿ ಫ್ಲಾಟ್ ಪೇಸಸ್ಗೆ. ಆಕೃತಿನೂ ಯಾವ ತರ ಬರ್ತಾವ ಅಂತ ಹೇಳಿನಿ, ಡ್ರಾ ಮಾಡಿ. ಬಿಲ್ಡ್ ವಿತ್ ಕ್ಯೂಬ್, ಇವು ನಿಮ್ ಸ್ಕೂಲ್ ನಲ್ಲಿ ಇರ್ತಾವು ಈ ತರ ಆಕೃತಿಗಳು, ತಗೊಳ್ರಿ, ಕನ್ಸ್ಟ್ರಕ್ಟ್ ಮಾಡ್ರಿ. Build this model with the cube from the Jadoo Pitara kit or any other similar material. ಈ ತರದ ಆಕೃತಿಗಳನ್ನ ಮಾಡ್ರಿ. ಕ್ಯೂಬ್ ಟವರ್, ಘನ ಗೋಪುರಗಳು ಆಕೃತಿಗಳನ್ನ ಮಾಡ್ತೀರಾ. ಓಕೆ. ಡ್ರಾ ಕ್ಯೂಬ್ ಆನ್ ಅ ಟ್ರಯಾಂಗುಲರ್ ಡಾಟ್ ಪೇಪರ್. ಟ್ರಯಾಂಗುಲರ್ ಡಾಟ್ ಪೇಪರ್ ಗಿಂತ ಈ ತರ ಕ್ಯಾನ್ ಯು ಕಂಪ್ಲೀಟ್ ದ ಫಾಲೋಯಿಂಗ್ ಕ್ಯೂಬ್ಸ್ ಅಂತ ಹೇಳ್ಯಾರ. ಇಲ್ಲ ನೋಡ್ರಿ, ಇದು ಹೆಂಗ್ ಬರುತ್ತ, ಈ ತರ ಬಂದಿತ್ತಂದ್ರ ಹಿಂಗ ನೋಡ್ರಿ, ಹಿಂಗ ಸಿಂಪಲ್ ಆಗಿ ನೀಟಾಗಿ ಹಾಕ್ರಿ. ಹಿಂಗ ಈ ತರ ಇದು ಕ್ಯೂಬ್ ಐತಿ. ಈಗ ಡೈಸ್ ಘನಗಳಂದ್ರ ಈ ತರದ ಆಕೃತಿ ತೋರ್ಸೈತಿ. ಒಂದು ಸ್ಕ್ವೇರ್ ಹಾಕೋದು ನೋಡ್ರಿ, ಹಿಂಗ ಈ ತರ ಈ ಮೂಲೆಯನ್ನು ವೃದ್ಧಿಸಿ ಹಿಂಗ ಹಾಕೊಂಡ್ರ ಇದು ಒಂದು ಘನ ಆಕೃತಿ ಆಗುತ್ತ. ಡ್ರಾಯಿಂಗ್ ಕ್ಯೂಬ್ ಆನ್ ಅ ಟ್ರಯಾಂಗುಲರ್ ಡಾಟ್ ಪೇಪರ್. ಟ್ರಯಾಂಗುಲರ್ ಡಾಟ್ ಪೇಪರ್ ಅಂತ ನೋಡ್ರಿ, ಅಂದ್ರ 1 2 3 4 ಈ ತರ ಡಾಟ್ ಅನ್ನ ಮಿಸ್ ಮಾಡ್ಯಾರ, ಟ್ರಯಾಂಗುಲರ್ ಬರೋ ತರ ಮಾಡ್ಯಾರ. ಈ ಪೇಪರ್ ನಲ್ಲಿ ಈ ಆಕೃತಿಯನ್ನ ರಚಿಸ್ತೀರಾ. ಓಕೆ, ರಚನೆ ಮಾಡ್ರಿ. ಸಿಂಪಲ್ ಇದೆ, ಮಾಡ್ರಿ. ನೆಕ್ಸ್ಟ್, ಮ್ಯಾಚ್ ದ ಪಿಕ್ಚರ್ ಟು ದ ಡಿಸ್ಕ್ರಿಪ್ಷನ್ ಅಂಡ್ ನೇಮ್ ದ ಶೇಪ್. ಓಕೆ, I have 5 faces and 5 corners. 5 faces, 5 corners. I have 8 edges. One of my face is square. Lord, square. ಹೌದಾ? 1 2 1 2 3 4 5 5 faces ಆದವು. ಕಾರ್ನರ್ಸ್ 5 ಬರ್ತಾವ ನೋಡ್ರಿ. 1 ಕಾರ್ನರ್ಸ್ ಮೀನ್ಸ್ ವರ್ಟೈಸಸ್. ಒಂದು ಶೃಂಗಗಳು ಅಂತಾರ ಅದಕ್ಕೆ. ಕಾರ್ನರ್ಸ್ ಅಂದ್ರೆ ಶೃಂಗಗಳು. 1 2 3 4 5 ಆಯ್ತು. ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಇದೆ ಅಂದ್ರೆ ಇದಕ್ಕ ಇದಾಯ್ತು. ಇದೇನು? 1 of my face is square and 4 of my face are triangles. This is square prism. ಹೆಸರು ಬರೀತಿ ನೋಡ್ರಿ, ಸ್ಕ್ವೇರ್ ಪ್ರಿಸಮ್. ನೆಕ್ಸ್ಟ್, 1 ಮುಗಿತು. I have 1 flat face. ಒಂದು ವೃತ್ತ ಇದೆ. 1 curved face. ಓಕೆ, 1 edge ಅಂತ ನೋಡ್ರಿ, 1 edge ಐತಿ. 1 flat face, ಇಲ್ಲಿ ವೃತ್ತ ಐತಿ, ಇದ ಬರುತ್ತ. ಇದೇನು? ಕೋನ್. ಇದರ ಹೆಸರು ಕೋನ್. ನೆಕ್ಸ್ಟ್, I have 1 curved face. I have no edges or corners. No edges corners ಅಂದ್ರ ಇದು ಏನು? ಸ್ಪೇರ್. ಏನಿದು? ಸ್ಪೇರ್. ಮೂರನೇದಕ್ಕ ಸ್ಪೇರ್. ಗೋಳ ನಿಮ್ ಕನ್ನಡದೊಳಗೆ ಗೊತ್ತಾಗ್ಲಿಲ್ಲ ಅಂದ್ರ ನೋಡಿ, ಗೋಳ ಅದು ಈ ಆಕೃತಿ ಐತಲ್ಲ. ಸರಿನಾ? ನೆಕ್ಸ್ಟ್, I have 2 flat faces. ಓಕೆ, ಇಲ್ಲಿ ನೋಡ್ರಿ, ಸಿಲಿಂಡರ್ಗೆ ಮೇಲ್ಗಡೆ ಒಂದು ಕೆಳಗಡೆ ಒಂದು ಫ್ಲಾಟ್ ಫೇಸಸ್ ಅದಾವ. ವೃತ್ತ. 1 curved face, ಇಲ್ಲಿ ಐತಲ್ಲ ಇದು curved face. And 2 edges. I have no corners. ಯಾವುದೇ ಶೃಂಗಗಳಿಲ್ಲ. 2 edges ಅದಾವು. ಇಲ್ಲಿ ಐತ್ ನೋಡ್ರಿ edges.
ಹಂಗಂದ್ರೆ ನಾನು ಯಾರು? ಇದು ಸಿಲಿಂಡರ್. ಯಾರು ಇದು? ಸಿಲಿಂಡರ್. ಸರಿನಾ? ಓಕೆ, ಸಿಲಿಂಡರ್ ಈ ಆಕೃತಿ ಆಯ್ತು. ನೆಕ್ಸ್ಟ್, I have 5 faces, 6 corners, and 2 of my faces are triangle. Triangle ಇರೋದು ಇಲ್ಲೇ ಆಯ್ತು. 1 2 ಟ್ರಯಾಂಗಲ್ ಆಯ್ತು. ಫೇಸಸ್ ಇದಕ್ಕ ಇದಾಯ್ತು. ನೆಕ್ಸ್ಟ್, ಐ ಹ್ಯಾವ್ 6 ಫೇಸಸ್, 12 edges, 8 ಕಾರ್ನರ್ಸ್. ಕ್ಯೂಬ್. ಇದನ್ನ ಕಣ್ಣು ಮುಸ್ಕೊಂಡು ಹಾಕ್ಬೋದು ನೀವು. ಕ್ಯೂಬ್. ಇದು ಏನಾಯ್ತು ಈಗ? I have 5 faces, 6 corners, 9 edges, and 2 of my faces triangles. ಇದು triangular prism. Triangular prism. ಇದು ಕ್ಯೂಬ್. ಓಕೆ, ಚೆನ್ನಾಗಿದೆಯಾ? ಇಲ್ಲೇ ಅವ ನೋಡ್ರಿ ಆಕೃತಿ. ಬರೆದು ಬಿಡ್ತೀನಿ. ಇದು ಸ್ಫೇರ್. ಈಚ್ ಒನ್ ಈಸ್ ಡಿಫರೆಂಟ್. ಹೌ ಡಿಸ್ಕಸ್? ದಿಸ್ ಈಸ್ ಸ್ಫೇರ್. ಇದೇನು ಗೋಳ. ಈಸ್ ಕೋನ್. ಕ್ಯೂಬ್, ಕ್ಯೂಬಾಯ್ಡ್. ಇದು ಟ್ರಯಾಂಗುಲರ್ ಪಿರಮಿಡ್. Triangular pyramid. Next, match the following net to the appropriate solids given below. ಇದನ್ನ ಹೊಂದಿಸ್ರಿ ಅಂತ ಹೇಳ್ಯಾರ. ಒಂದ್ಸಲ ನೋಡ್ರಿ. Match the following net to the appropriate solids given below. ಇದು ಜಾಲವನ್ನ ಸೂಕ್ತವಾದ ಘನಗಳಿಗೆ ಹೊಂದಿಸಿ. ಇಲ್ಲೇ ತ್ರಿಭುಜಗಳದವು. ತ್ರಿಭುಜಗಳು ಯಾವ್ದಕ್ಕೆ ಹೊಂದುತ್ತಾ? ಇಲ್ಲಿ ನೋಡ್ರಿ. ಸಿಲಿಂಡರ್ದು ಒಂದೇ ಹೊಂದಿಸ್ಬಿಡೋಣ. ಇದು ಸಿಲಿಂಡ್ರಿಗೆ ಆತು ಈ ಜಾಲ. ನೆಕ್ಸ್ಟ್, ಇಲ್ಲಿ ನೋಡ್ರಿ. ಇದನ್ನ ಕೂಡಿಸಿದ್ರಿ ಅಂದ್ರ ಯಾವ ಆಕೃತಿ ಬರುತ್ತೆ ನಿಮ್ಗ? ಕ್ಯೂಬಾಯ್ಡ್ ಬರುತ್ತಾ? ಸರಿನಾ? ನೆಕ್ಸ್ಟ್, ಇಲ್ಲೇ ತ್ರಿಭುಜ ಐತಿ ಎಡ್ಜ್ ನಲ್ಲಿ ಅಂತಂದ್ರ ಇದಕ್ ತ್ರಿಭುಜ ಐತಿ, ಇದಕ್ಕೆ ಇದಾಯ್ತು. ಹಂಗಂದ್ರ ಇದಕ್ಕ ಇದು ಈ ತರ ಕೂಡಿಸಿ. ಸರಿನಾ? ಚೆನ್ನಾಗಿದೆ, ಹೊಂದಿಸಿ. ನೆಕ್ಸ್ಟ್, which of these nets can be folded to make a solid of the kind given below? ಇಲ್ಲಿ ನೋಡ್ರಿ. ಈ ಆಕಾರವನ್ನ ಎದಕ್ ಮಾಡ್ಬೋದು ನಾವು? ಘನಕ್ ಮಾಡ್ಬೋದು. ಸರಿನಾ? ಇದು ಸಿಲಿಂಡರ್ಗೆ, ಇದು ಸ್ಕ್ವೇರ್ ಪ್ರಿಸಮ್ಗೆ. ರೆಕ್ಟಾಂಗ್ಯುಲರ್ ಪ್ರಿಸಮ್ ಆಗುತ್ತೆ, ಇದು ಸ್ಕ್ವೇರ್ ಪ್ರಿಸಮ್. ಇದು ಕ್ಯೂಬಾಯ್ಡ್. ಓಕೆ, ಏನು ಸೀರಿಯಲ್ ಆಗಿ ಕೊಟ್ರ? ಒಂದೇದ್ದು ಸೀರಿಯಲ್ ಆಗಿ ಅದಾವು. Which of these nets can be folded make a solid of the kind given below? ಎರಡು ಸೇಮ್. ಬಿಗೆ ಎರಡನೇದ ಕೊಟ್ರ, ಸೀರಿಯಲ್ ಆಗಿ ಹಂಗ ಕೊಟ್ರ ಅವ್ರು. ಓಕೆ, ಟ್ರೈ ಮಾಡಿ. ನೆಕ್ಸ್ಟ್, ನಿತೇಶ್ cut up a net on the fold. Here are its pieces. Which solid has the above pieces in its nets? ನೋಡ್ರಿ, 1 2 3 4 5 ಪೆಂಟಗಾನ್. ಇಲ್ಲಿ ಪೆಂಟಗಾನ್ ಐತಿ. ಉಳಿದಿದ್ದೆಲ್ಲ ತ್ರಿಭುಜಗಳದವು. ಸ್ಕ್ವೇರ್ ಅಂಕರಿ ಎಲ್ಲಿ ಇಲ್ಲ, ಎಲ್ಲಾದ್ರೊಳಗೂ ಒಂದೊಂದು ಸೇರಿಸ್ಬಿಡ್ರಿ, ಅದ ಆಕೃತಿ ಬರುತ್ತೆ ನಿಮ್ಗೆ. ನೆಕ್ಸ್ಟ್, ಪೆನ್ ಲೈನ್ಸ್ ಮೀಟ್. ರೇಖೆಗಳು ಸಂಧಿಸಿದಾಗ. ಇಲ್ಲಿ ನೋಡ್ರಿ, ರೇಖೆಗಳು ಸಂಧಿಸಿದಾಗ. when two lines meet they create angle. ಎರಡು ರೇಖೆಗಳು ಸಂಧಿಸಿದಾಗ ಆಂಗಲ್ ಅನ್ನ ಕ್ರಿಯೇಟ್ ಮಾಡ್ತವು ಅಂತ. when two lines meet they create an angle. see many angles in yoga posture. ನೋಡ್ರಿ, ಇಲ್ಲೊಂದು ಆಂಗಲ್ ಕ್ರಿಯೇಟ್ ಆಗೈತಿ. ಕಾಲನ್ನ ಹಿಂಗ್ ಉದ್ದು ಬಿಟ್ಕೊಂಡು ಕುತ್ಕೊಂಡ್ರೆ ಅದನ್ನ ಒಂದು
ಆಂಗಲ್ ಕ್ರಿಯೇಟ್ ಆತು. ಬಗ್ಗಿದ್ರೆ ಅಂದ್ರ ಬಗ್ಗಿ ನೆಲ ಮುಟ್ಟಿದ್ರ ಅಂದ್ರ ಒಂದ್ ಆಂಗಲ್ ಕ್ರಿಯೇಟ್ ಆತ. ಕೈ ಮುಂದ್ ಕಾಲ್ ಮುಂದೆ ಕೈ ಮುಂದೆ ಚಾಚಿ ಹಿಂಗ್ ಮಾಡಿದ್ರ 2 ಆಂಗಲ್ ಕ್ರಿಯೇಟ್ ಆಗ್ಯಾವ. ಕೈ ಮೇಲ್ ಮಾಡಿ ಕುತ್ಕೊಂಡ್ ಕೈ ಮೇಲ್ ಮಾಡಿದ್ರೆ ಇಲ್ಲಿ ಆಂಗಲ್ ಕ್ರಿಯೇಟ್ ಆಗೈತಿ ನೋಡ್ರಿ. ಈ ತರ ಕಾಲನ್ನ ಮೇಲೆ ಎತ್ತಿದಾಗ ಒಂದ್ ಆಂಗಲ್ ಕ್ರಿಯೇಟ್ ಆಗೈತಿ. ಹಿಯರ್ ಇಲ್ಲೊಂದ್ ಮನೆ. ಹಿಯರ್ ದೇರ್ ಆರ್ 7 angles in this house drawing. ನೋಡ್ರಿ 1 2 3 4 5 6 7 7 angles ಅದಾವ. 7 angles in this house drawing. ಇಲ್ಲಿ ನೋಡೋಣ 3 6 6 4 10 10 angles in this picture. ಹೌದಾ? ಇಲ್ಲಿ ಎಷ್ಟು ಕೋನಗಳು? 10 ಅದಾವ. Let us make, ಈಗ ನಾವು ಮಾಡೋಣ. ಮಾರ್ಕ್ ದ ಆಂಗಲ್ ಇನ್ ದ ಫಾಲೋಯಿಂಗ್ ಪಿಕ್ಚರ್. ಇಲ್ಲೊಂದು ಆಂಗಲ್ ಆಯ್ತಾ, ಇಲ್ಲೊಂದು 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 4 angles ಅದಾವ. ಇಲ್ಲೇ 1 2 3 angles ಬರ್ತಾವ. ಇಲ್ಲೇ 1 1 2 3 1 2 1 2 3 angles ಅದಾವ. ಇಲ್ಲೇನ ಮಾರ್ಕ್ ಅಂತ ಹೇಳ್ಯಾರ. ಮಾರ್ಕ್ ಮಾಡಿರ್ಬೇಕಂದ್ರ 1 2 3 ಇಲ್ಲೇ 1 2 3 ಇಲ್ಲ 3 angles ಅದ ನೋಡ್ರಿ. ಇಲ್ಲೇ ಇಲ್ಲೆಲ್ಲಿ ಮಾಡ್ತೀರಿ ಅಂದ್ರ ಇಲ್ಲೊಂದ್ ಆಂಗಲ್ ಇಲ್ಲೊಂದ್ ಆಂಗಲ್ ಇಲ್ಲೇನು ಮಾಡ್ಬೋದು. 180 ಆಗುತ್ತದ. 2 ಇಲ್ಲಿ ನೋಡ್ರಿ 1 2 3 4 5 5 6 ಮತ್ತೆಲ್ಲಿ ಬರುತ್ತಪ್ಪ? ಮತ್ತೆ ಬಂದ್ರ 6. Where do you see angle in the classroom? Give few examples. ಎಲ್ಲೆಲ್ಲಿ ಆಂಗಲ್ಗಳನ್ನ ಕ್ಲಾಸ್ ರೂಮ್ ನಲ್ಲಿ ನೋಡ್ತೀವಿ ಅಂತಂದ್ರ, ವಿಂಡೋದಲ್ಲಿ ಆಂಗಲ್ಸ್ ಗಳನ್ನ ಕಾಣ್ತೀವಿ, ಡೋರ್ ನಲ್ಲಿ ಕಾಣ್ತೀವಿ, ಇನ್ ಡೋರ್ ಸೈಡ್ ಅಂಡ್ ವಾಲ್ ಆಫ್ ದ ಕ್ಲಾಸ್ ರೂಮ್, ವಾಲ್ ಆಫ್ ದ ಗೋಡೆಗೆ ಅಲ್ಲಿ ಆಂಗಲ್ಗಳನ್ನ ಕಾಣ್ತೀವಿ. ಸರಿನಾ? ನೆಕ್ಸ್ಟ್ ರೈಟ್ ಆಂಗಲ್. ಲಂಬ ಕೋನಗಳು. ಲಂಬ ಕೋನ, ಲಘು ಕೋನ, ವಿಶಾಲ ಕೋನಗಳನ್ನ ನೋಡೋಣ. ತುಂಬಾ ಈಸಿ ಐತಿ. Let us make a right angle with a piece of paper as shown. ಒಂದು ಪೇಪರ್ ಅನ್ನು ಕಟ್ ಮಾಡಿ 4 ಫೋಲ್ಡ್ ಅನ್ನ ಮಾಡಿ ಇಲ್ಲಿ ಏನ್ ಕ್ರಿಯೇಟ್ ಆಗುತ್ತಲ್ಲ ಇದು ರೈಟ್ ಆಂಗಲ್. ನೋಡ್ರಿ, ಇದು ಇಲ್ಲಿ ಕ್ರಿಯೇಟ್ ಆಗಿರೋದು ರೈಟ್ ಆಂಗಲ್. ಇದು ಸರಿನಾ? ತುಂಬಾ ಚೆನ್ನಾಗೈತಿ. ಪೇಪರ್ ತಗೊಂಡು ಫೋಲ್ಡ್ ಮಾಡಿ ಇದನ್ನ ರೈಟ್ ಆಂಗಲ್ ಎಲ್ಲೆಲ್ಲದು ಗುರ್ತಿಸು ಅಂತ ಹೇಳ್ಯಾರ. ಇಲ್ಲಿ ಗುರ್ತಿಸ್ತೀವಿ ನೋಡ್ರಿ. ಇದು 1 ಹಂಗ ಮಾರ್ಕ್ ಮಾಡ್ಲಾ. 1 2 ನೀಟಾಗಿ ನೋಡಿದಾಗ ಇದು ರೈಟ್ ಆಂಗಲ್ ಆಗುತ್ತ. 3 ಇದು ರೈಟ್ ಆಂಗಲ್ ಆಗುತ್ತ. ಸರಿನಾ? ಇಲ್ಲೇ ರೈಟ್ ಆಂಗಲ್ ಬರುತ್ತಾ, ಇಲ್ಲೇ ರೈಟ್ ಆಂಗಲ್ ಬರುತ್ತ. ಇಲ್ಲಿ ರೈಟ್ ಆಂಗಲ್ ಸರಿ, ಇಲ್ಲೇ 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 ರೈಟ್ ಆಂಗಲ್ ಕ್ರಿಯೇಟ್ ಆಗೈತೆ. ಉಳಿಕಿದ್ದಲ್ಲಿ acute angle, obtuse angle ಅದಾವ. Check for the right angle in book, window and any other object. Write the name of object where you find right angles. ಅವರ ಹೇಳ್ಬಿಟ್ರ ಬುಕ್ ನಲ್ಲಿ ರೈಟ್ ಆಂಗಲ್ ಕ್ರಿಯೇಟ್ ಆಗತ್ತ. ಬುಕ್ ಅಂಡ್ ಟೇಬಲ್ ನಲ್ಲಿ ರೈಟ್ ಆಂಗಲ್ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ವಿಂಡೋದಲ್ಲಿ ರೈಟ್ ಆಂಗಲ್ ಇರುತ್ತ. ನೆಕ್ಸ್ಟ್ ಡೋರ್ ನಲ್ಲಿ ಇರುತ್ತ. ಡೋರ್ ನಲ್ಲಿ ರೈಟ್ ಆಂಗಲ್ ಕ್ರಿಯೇಟ್ ಮಾಡ್ತೀವಿ. ಡೋರ್ ಅಂಡ್ ಮತ್ತೆ ಯಾವುದು? ರೂಫ್ ಅಂಡ್ ವಾಲ್ ಆಫ್ ದ ಹೌಸ್. ರೂಫ್ ಅಂಡ್ ವಾಲ್ ಆಫ್ ದ ಹೌಸ್ ಮತ್ತು ರೂಫ್ಗೆ ರೈಟ್ ಆಂಗಲ್ ಇರುತ್ತೆ. ಲೆಟ್ ಅಸ್ ಡೂ. ನಾವು ಮಾಡೋಣ.
ಡ್ರಾ ಸಮ್ ರೈಟ್ ಆಂಗಲ್ಸ್ ಆನ್ ಡಾಟ್ ಗ್ರಿಡ್. ಜಸ್ಟ್ ನೋಡ್ರಿ, ಇಲ್ಲಿ 3 ತಗೊಂಡ್ರ, ಹಿಂಗ್ ತಗೊಳ್ರಿ, 3 ಮುಂದಕ್ಕೆ ಹಾಕ್ರಿ, ಇಲ್ಲಿ ರೈಟ್ ಆಂಗಲ್ ಇರುತ್ತೆ. ನೀವು ಜಾಸ್ತಿ ತಗೊಂಡ್ರ, ಇಲ್ಲಿ ಎಷ್ಟು ತಗೊಂಡ್ರಿ ನೋಡ್ರಿ, 4 ತಗೊಂಡ್ರ, 4 ಡಾಟಿಗೆ ತಗೊಂಡ್ರಿ, 4 ಡಾಟಿಗೆ ಹಾಕ್ರಿ, ಈ ತರ ಸ್ಟ್ರೇಟ್ ಆಗಿ ತಗೊಂಡ್ರ ಇಲ್ಲೇ ರೈಟ್ ಆಂಗಲ್ ಇರುತ್ತೆ. ಈ ತರ ಇನ್ನೂ ಒಂದಿಷ್ಟನ್ನ ಕ್ರಿಯೇಟ್ ಮಾಡ್ರಿ. ಸರಿನಾ? ನೆಕ್ಸ್ಟ್, ಅಕ್ಯೂಟ್ ಅಂಡ್ ಆಬ್ಟ್ಯೂಸ್ ಆಂಗಲ್. ಲಘು ಕೋನ ಮತ್ತು ವಿಶಾಲ ಕೋನ ಅಂತಾರ. ಲೆಸ್ ದ್ಯಾನ್ 90 ಡಿಗ್ರಿ ಇದ್ರ, ಅಥವಾ ರೈಟ್ ಆಂಗಲ್ ಅಂದ್ರ 90 ಡಿಗ್ರಿ ಇರುತ್ತಾರ. ಡಿಗ್ರಿ ಬಗ್ಗೆ ನಿಮ್ಗೆ ಇನ್ನೂ ಕೊಟ್ಟಿಲ್ಲ ಚಿಕ್ಕವರು ಅಂತಂದು, ಅದ್ರ ಹೆಂಗ್ ಅಳೆಯೋದು ಏನು ಅನ್ನೋದನ್ನ ಹೈಯರ್ ಕ್ಲಾಸ್ ನಲ್ಲಿ ನೋಡೋಣ ಅಂತ. ಈಗ ರೈಟ್ ಆಂಗಲ್ ಗಿಂತ ಕಡಿಮೆ ಇದ್ರ ಅಕ್ಯೂಟ್ ಆಂಗಲ್ ಅಂತಾರ, ರೈಟ್ ಆಂಗಲ್ ಗಿಂತ ಜಾಸ್ತಿ ಇದ್ರ ಆಬ್ಟ್ಯೂಸ್ ಆಂಗಲ್ ಅಂತಾರ. ಇದಿಷ್ಟು ಗೊತ್ತಿರ್ಬೇಕು. ಅಕ್ಯೂಟ್ angles are less than right angle. Obtuse angles are more than right angle. ಇಷ್ಟು ಗೊತ್ತಿದ್ರ ಮುಂದಿಂದೆಲ್ಲ ಗೊತ್ತಾಗತ್ತೆ ನಮ್ಗೆ. ನೋಡ್ರಿ, ಇದು ಒಂದು ರೈಟ್ ಆಂಗಲ್, ಅದಕ್ಕೆ ಕಡಿಮೆ ಐತಿ. ಇದು ಒಂದು ರೈಟ್ ಆಂಗಲ್, ಅದಕ್ಕೆ ಜಾಸ್ತಿ ಐತಿ. ಇದು obtuse angle. Name some object from your classroom which have an acute angle. ಇಲ್ಲ ವಿಂಡೋದಲ್ಲಿ ನಾವು ವಿಂಡೋ ಮೂಮೆಂಟ್ ನಲ್ಲಿ ಅಕ್ಯೂಟ್ ಆಂಗಲ್ ಅನ್ನ ಕಾಣಬಹುದು. ಅಕ್ಯೂಟ್ನು ಕಾಣಬಹುದು, ಆಬ್ಟ್ಯೂಸ್ ಕಾಣಬಹುದು. ನೆಕ್ಸ್ಟ್, ಡೋರ್ ಮೂಮೆಂಟ್ ನಲ್ಲಿ ಅದರ ಚಲನೆಯಲ್ಲಿ ಅಕ್ಯೂಟ್ ಆಂಗಲ್ ಅನ್ನ ಕಾಣ್ತೀವಿ. ನೆಕ್ಸ್ಟ್, ನೇಮ್ ಆಬ್ಜೆಕ್ಟ್ ಫ್ರಾಮ್ ಯುವರ್ ಕ್ಲಾಸ್ ರೂಮ್ ವಿಚ್ ಹ್ಯಾವ್ ಅನ್ ಆಬ್ಟ್ಯೂಸ್ ಆಂಗಲ್. ರೂಪ್ ಆಫ್ ಕ್ಲಾಸ್ ರೂಮ್ ನಲ್ಲಿ ಕಾಣ್ತೀವಿ. ವಿಂಡೋ ಮೂಮೆಂಟ್, ವಿಂಡೋದಲ್ಲಿ ಅದನ್ನ ಹಾಕೋದು ತೆಗೆದು ಮಾಡ್ತಿರ್ತೀವಲ್ಲ, ಅಲ್ಲಿ 90 ಡಿಗ್ರಿನೂ ಆಗುತ್ತಾ, ಲೆಸ್ ದನ್ 90 ಆಗುತ್ತಾ, ಗ್ರೇಟರ್ ದನ್ 90 ಆಗುತ್ತಾ. ನೆಕ್ಸ್ಟ್, ಐಡೆಂಟಿಫೈ ಅನ್ ಆಂಗಲ್ ಇನ್ ದ ಫಾಲೋಯಿಂಗ್ ಲೆಟರ್. ಇದು ಅಕ್ಯೂಟ್ ಆಂಗಲ್, ಇಲ್ಲೇ ಅಕ್ಯೂಟ್ ಆಂಗಲ್ ಆಗುತ್ತಿದ್ದು, ಇಲ್ಲೇ ಆಬ್ಟ್ಯೂಸ್, ಇಲ್ಲೇ ಅಕ್ಯೂಟ್ ಆಂಗಲ್. This is obtuse angle. ನೋಡ್ರಿ, ಇಲ್ಲೇ draw some acute angle on the top grid. Draw a line to make an acute angle using each given line in the bottom grid. ಇದು draw obtuse angle. ಇಲ್ಲಿ ನೋಡೋಣ. ಓಕೆ, ಸಿಂಪಲ್ ಇದೆ ನೋಡ್ರಿ. ಹಿಂಗೊಂದು ತಗೊಂಡ್ರ ಇದು ಅಕ್ಯೂಟ್ ಆಂಗಲ್ ಆಯ್ತು. ಇನ್ನೊಂದು ತೋರಿನ ಹಿಂಗ್ ತೊಂತೀರಾ ಅಕ್ಯೂಟ್ ಆಂಗಲ್. ನೀಟಾಗಿ ತಗೊಳ್ರಿ, ಸ್ಕೇಲ್ ಯೂಸ್ ಮಾಡ್ರಿ ನೀವು. ಇಲ್ಲೇ ನೋಡ್ರಿ, ಅಕ್ಯೂಟ್ ಆಂಗಲ್ 90ಕ್ಕಿಂತ ಕಡಿಮೆ ಇರುವಂತಹದ್ದು. ಇಲ್ಲಿ ತಗೊಳಂಗಿದ್ರ ಹಿಂಗ ತಗೊಂಡ್ರೆ ಬರ್ತಿದ್ದು, ಇಲ್ಲಿ ತಗೊಂಡ್ರ ಹಿಂಗ್ ತಗೊಂಡ್ರು ಬರುತ್ತ. ನೋಡ್ರಿ, ಅಕ್ಯೂಟ್ ಆಂಗಲ್. ಇಲ್ಲೇನು ಇಲ್ಲೇ ಆಬ್ಟ್ಯೂಸ್ ಆಂಗಲ್ ಮಾಡ್ಬೇಕು. ನೋಡ್ರಿ, ಇದು ಆಬ್ಟ್ಯೂಸ್ ಆಂಗಲ್ 90 ಡಿಗ್ರಿಗಿಂತ ಜಾಸ್ತಿ ಇರೋದಂತ. ನೋಡ್ರಿ, ಈ ತರ ಇಲ್ಲಿಗೆ 90 ಡಿಗ್ರಿ ಆಗ್ತಿತ್ತು. ಇದನ್ನ ಹಿಂಗ ತಗೊಂಡ್ರ 90ಗಿಂತ ಜಾಸ್ತಿ ಆಬ್ಟ್ಯೂಸ್ ಆಂಗಲ್ ಆಗುತ್ತೆ. ಸರಿನಾ? ಆಬ್ಟ್ಯೂಸ್ ಆಂಗಲ್ ಇಲ್ಲೊಂದು ಹಾಕ್ಬಿಡ್ತೀನಿ ನೋಡ್ರಿ. ಹಿಂಗ್ ತಗೊಂಡಿದ್ರ ಇದನ್ನ ಎಷ್ಟು ತಗೊಂಡ್ರ ಆಬ್ಟ್ಯೂಸ್. ನೆಕ್ಸ್ಟ್,
ಹಿಂಗೊಂದು ತೋರ್ಬೇಕಂದ್ರ ಹಿಂಗ್ ತಗೊಂಡ್ರ ಆಪ್ಟ್ಯೂಸ್ ಆಂಗಲ್ ಆಗುತ್ತೆ. 90ಕ್ಕಿಂತ ಹೆಚ್ಚಿಗೆ ಇರೋದು ಅಂತ. ಸರಿನಾ? ನೆಕ್ಸ್ಟ್, in the figure given below, mark the acute angle in red, right angle in green and obtuse angle in blue ಅಂತ ಹೇಳ್ಯಾರ. ಇಲ್ಲೇನು ಇಲ್ಲೇ ಇದ್ರ ಮಧ್ಯೆ ಏನೈತಿ, ರೈಟ್ ಆಂಗಲ್ ಐತಿ. ಬರೆದು ಬಿಡ್ತೀನಿ ನಾನು. ರೈಟ್ ಆಂಗಲ್, ರೈಟ್ ಆಂಗಲ್. ಇಲ್ಲೇ ಅಕ್ಯೂಟ್ ಆಂಗಲ್, ಅಕ್ಯೂಟ್ ಆಂಗಲ್. ಇಲ್ಲೇ obtuse angle, obtuse angle. ಒಂದ್ರೊಳಗೆ ಹೇಳ್ಬೋದು ಎಲ್ಲವನ್ನ. ಓಕೆ, ಇಲ್ಲೇ ಅಕ್ಯೂಟ್ ಆಂಗಲ್ ಇರುತ್ತಾ, ಇಲ್ಲೇ obtuse angle ಇರುತ್ತಾ. ಅಕ್ಯೂಟ್, ಇಲ್ಲೇ ಅಕ್ಯೂಟ್, ಇಲ್ಲೇ obtuse. ಈಗ ಶೇಪ್ ವಿತ್ ಸ್ಟ್ರಾಸ್, ಸ್ಟ್ರಾಗಳೊಂದಿಗೆ ಶೇಪ್ ಗಳನ್ನ ಮಾಡಿ. Does the shape of triangle change if we gently push one of its side? Yes. ಹೌದು, ಹೌದು, ಎಸ್. ಅದರ ಸೈಡ್ ಅನ್ನು, ಒಂದು ಸೈಡ್ ಅನ್ನು ಮಾತ್ರ ಚೇಂಜ್ ಮಾಡಿದ್ರ, ದುಡಿದ್ರ ಶೇಪ್ ಚೇಂಜ್ ಆಗುತ್ತಲ್ವಾ? ಆಗತ್ತ. Trace the triangle you made with the straw in your notebook. What kind of angle does triangle have? ಅಲ್ಲೇ ಯಾವ ಕೋನಗಳು ಉತ್ಪತ್ತಿ ಆಗ್ತವೋ ಅನ್ನೋದನ್ನ ಮಾಡ್ರಿ ಅಂತ ಹೇಳ್ಯಾರ. ನೋಡ್ರಿ, ಇದನ್ನ ಒಂದು ಶೇಪ್ ಮಾಡಿ ಮಾಡೋದಿದು. ಒಂದು ರೆಕ್ಟಾಂಗಲ್ ಮಾಡಿ ನೋಡ್ರಿ, ಮಾಡ್ತೀರಾ? ಒಂದು ಚೆನ್ನಾಗಿ ಆಗುತ್ತಾ? ಮಾಡಿ. ನೆಕ್ಸ್ಟ್, use the dot grid given below to draw several 3 and 4-sided shape. Circle the shape that have one or more right angles. 3 and 4-sided shape. 3 sides ಇರಬೇಕು, 4 sides ಇರಬೇಕು ಅಂತ ಡ್ರಾ ಮಾಡ್ರಿ. 1 ರೈಟ್ ಆಂಗಲ್ ಇರೋದು, 2 ರೈಟ್ ಆಂಗಲ್ ಇರೋದು ಆ ಪಿಕ್ಚರ್ ಹಾಕ್ರಿ. ಹಾಕಿ ಉದಾಹರಣೆ ಕ್ಯೂಬು, ಕೋನು ಈ ತರದ್ದು ಹಾಕಿ ಮಾಡ್ರಿ ಅಂತ ಹೇಳ್ಯಾರ. ನೋಡ್ರಿ, ನೆಕ್ಸ್ಟ್ ನಾವು ಮಾಡೋಣ. ವೃತ್ತವನ್ನು ಮಾಡೋದು ಹೇಳಾಕುಂತಾರ. ಈಗ ಮಾರ್ಕ್ ಪಾಯಿಂಟ್ ಎ, ಇಲ್ಲೊಂದು ಪಾಯಿಂಟ್ ಮಾಡಿ. ಡ್ರಾ ಮೆನಿ ಪಾಯಿಂಟ್ಸ್ ಆರ್ at an equal distance from point A. Connect the dotted freehand. What do you get? ಬಿಂದುಗಳನ್ನು ಸೇರಿಸಿದಾಗ ಏನ್ ನೋಡ್ರಿ, ಇದು ಒಂದು ಸರ್ಕಲ್. ಇಲ್ಲಿ ಪಾಯಿಂಟ್ ಎ ಮಾರ್ಕ್ ಮಾಡಿ, ಇಲ್ಲಿ ಇಂತ್ರ ಡಾಟ್ 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 ಅದರ ಸುತ್ತು ಮಾರ್ಕ್ ಮಾಡ್ಬೇಕು. ಡ್ರಾ ಮೆನಿ ಪಾಯಿಂಟ್ಸ್ ದಟ್ ಆರ್ at an equal distance from point A. ನೀವು ಅಳತೆ ಪಟ್ಟಿ ಅಂತ ಮಾರ್ಕ್ ಮಾಡ್ರಿ ಅಂತ ಹೇಳ್ಯಾರ. ಈಗ ಇಲ್ಲಿ ಇಂತ್ರ 2 ಸೆಂಟಿಮೀಟರ್ ತಗೋರಿ. ಪಾಯಿಂಟ್ ಎ ದಿಂತ 2 ಸೆಂಟಿಮೀಟರ್ ಹಂಗ ಡಾಟ್ 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 ಎಲ್ಲ ಸುತ್ತು ಕಡೆ 2 ಸೆಂಟಿಮೀಟರ್ ಇಟ್ಕೊಂತ ಬರ್ರಿ. ಇಲ್ಲ 4 ಸೆಂಟಿಮೀಟರ್ ತಗೋರಿ, ದೊಡ್ಡದಾಗತ್ತಾ. ಇಲ್ಲಿ ಇವರು 4 ಸೆಂಟಿಮೀಟರ್ ತಗೊಂಡ್ರು ನೋಡ್ರಿ. 1 2 3 4 ಸೆಂಟಿಮೀಟರ್ ಡಾಟ್ 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 ಇಟ್ಕೊಂಡ್ ಬರ್ರಿ. ಕನೆಕ್ಟ್ ದ ಡಾಟ್ ಫ್ರೀ ಹ್ಯಾಂಡ್. ವಾಟ್ ಡು ಯು ಗೆಟ್? ವಿ ಗೆಟ್ ಸರ್ಕಲ್. We get circle. ಸರಿನಾ? Take a piece of circular paper, fold your paper in half and crease it well. ಇದನ್ನ ತಗೊಂಡು ಅರ್ಧ ಮಡಚಿ ಅಂತ ಹೇಳ್ಯಾರ. ನೆಕ್ಸ್ಟ್, open the fold and measure the length of crease. ಓಕೆ, ಇದಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟನ್ನ ನೋಡೋಣ. ಇದನ್ನು ಪೂರ್ತಿ ಹೇಳ್ತೀನಿ ಅವಾಗ. ಸರಿನಾ?